ತಾಯಂದಿರ ಎದೆ ಹಾಲಲ್ಲಿ ವಿಷಯುಕ್ತ ಪ್ರಮಾಣ ಕಂಡುಬಂದಿದೆ. ಯುರೇನಿಯಂ ಪತ್ತೆಯಾಗಿರುವುದು ಇದೀಗ ಶಾಕಿಂಗ್ ವಿಚಾರ ಆಗಿದೆ. ಶಿಶುಗಳ ಪಾಲಿಗೆ ಅಮೃತವಾಗಿರುವ ಎದೆ ಹಾಲೇ ವಿಷ ಆಗ್ತಾ ಇದೆ. ಹಾಲುಣಿಸುವ ತಾಯಂದಿರ ಹಾಲಿನಲ್ಲಿ ಯುರೇನಿಯಂ ಪತ್ತೆಯಾಗ್ತಾ ಇದೆ. ಬಿಹಾರದ 6 ಜಿಲ್ಲೆಯಲ್ಲಿ ತಾಯಂದಿರ ಹಾಲಲ್ಲಿ ಯುರೇನಿಯಂ ಪತ್ತೆಯಾಗಿದೆ. 18ರಿಂದ 35 ವರ್ಷದ ತಾಯಂದಿರ ಎದೆ ಹಾಲಿನ ಮಾದರಿಯನ್ನ ಸಂಗ್ರಹ ಮಾಡಲಾಗಿತ್ತು. ಪಾಟ್ನಾದ ಮಹಾವೀರ್ ಕ್ಯಾನ್ಸರ್ ಸಂಸ್ಥೆ ಹಾಗೆಯೇ ಏಮ್ಸ್ ಅಧ್ಯಯನದಲ್ಲಿ ಈ ಒಂದು ಯುರೇನಿಯಂ ಇರುವಂಥದ್ದು ಪತ್ತೆಯಾಗಿದೆ. 2021-2024 ಜುಲೈನಲ್ಲಿ ನಡೆದಂತಹ ಸಂಶೋಧನೆಯಲ್ಲಿ ತಾಯಂದಿರ ಎದೆ ಹಾಲಿನಲ್ಲಿ ಯುರೇನಿಯಂ ಅಂಶ ಪತ್ತೆಯಾಗಿದೆ. ತಾಯಂದಿರ ಎದೆ ಹಾಲನ್ನ ಅಮೃತ ಅಂತ ಹೇಳಲಾಗುತ್ತೆ. ಆದರೆ ಇಂತಹ ತಾಯಿಯ ಎದೆ ಹಾಲೇ ಇದೀಗ ಮಕ್ಕಳ ಪಾಲಿಗೆ ವಿಷ ಆಗ್ತಾ ಇದೆ. ತಾಯಿಯ ಎದೆ ಹಾಲನ್ನ ಮಕ್ಕಳಿಗೆ ನೀಡೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಇಷ್ಟು ದಿನ ಹೇಳಲಾಗ್ತಾ ಇತ್ತು. ಆದರೆ ಬಿಹಾರದ 6 ಜಿಲ್ಲೆಗಳಲ್ಲಿ ಏನು ಸಂಶೋಧನೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಗೊತ್ತಾಗಿರುವಂತಹ ಶಾಕಿಂಗ್ ಅಂಶ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಈ ಶಿಶುಗೆ ತಾಯಿ ಏನು ನೀಡ್ತಾಳೆ ಎದೆ ಹಾಲು, ಆ ಎದೆ ಹಾಲಿನಿಂದಾಗಿಯೇ ಮಕ್ಕಳಲ್ಲಿ ನಾನಾ ಕಾಯಿಲೆಗಳು ಕಂಡು ಬರ್ತಾ ಇದೆ. ಅಂದ್ರೆ ಆ ಎದೆ ಹಾಲಿನಲ್ಲಿ ಯುರೇನಿಯಂ ಅಂಶ ಪತ್ತೆಯಾಗಿದೆ. ಇದೀಗ ಸಂಶೋಧನೆಯಿಂದಾಗಿ ಈ ಒಂದು ಯುರೇನಿಯಂ ಅಂಶ ತಾಯಿಯ ಎದೆ ಹಾಲಲ್ಲಿ ಕಂಡು ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಬಿಹಾರದಲ್ಲಿ ತಾಯಿ ಎದೆ ಹಾಲು ವಿಷವಾಗ್ತಾ ಇದೆ ಎನ್ನುವಂತಹ ಆಘಾತಕಾರಿ ಅಂಶ ಹೊರಬಿದ್ದಿದೆ. ಕರುಳು ಕುಡಿಗೆ ಉಣಿಸುವಂತಹ ಎದೆ ಹಾಲಿನಲ್ಲಿ ಯುರೇನಿಯಂ ಅಂಶ ಪತ್ತೆಯಾಗಿದೆ. ಭೋಜ್ಪುರ, ಸಮಸ್ತಿಪುರ, ಬೇಗುಸರಾಯ್ ಹಾಗೆ ಖಗಾರಿಯಾ, ಕತಿಹಾರ್, ನಳಂದ ಈ 6 ಜಿಲ್ಲೆಗಳಲ್ಲಿ ಸಂಶೋಧನೆಯನ್ನು ನಡೆಸಲಾಗುತ್ತೆ. ತಾಯಂದಿರ ಎದೆ ಹಾಲಿನಲ್ಲಿ ಯುರೇನಿಯಂ ಅಂಶ ಇರುವಂಥದ್ದು ಪತ್ತೆಯಾಗುತ್ತೆ. 6 ಜಿಲ್ಲೆಗಳ ಶಿಶುಗಳಲ್ಲಿ ಅಪಾಯದಲ್ಲಿ ಸಿಲುಕಿದ್ದಾವೆ ಎನ್ನುವಂಥದ್ದು ಗೊತ್ತಾಗುತ್ತೆ. ಅಧ್ಯಯನದಲ್ಲಿ ಬಹಿರಂಗವಾದಂತಹ ವಿಷಯ ಇದು. ದೆಹಲಿ ಏಮ್ಸ್ ಹಾಗೆಯೇ ಮಹಾವೀರ್ ಕ್ಯಾನ್ಸರ್ ಸಂಸ್ಥೆಯಿಂದ ಏನು ಸಂಶೋಧನೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಪತ್ತೆಯಾಗಿದ್ದಂತಹ ಯುರೇನಿಯಂ ಅಂಶದ ಬಗ್ಗೆ ರಿವೀಲ್ ಆಗಿದೆ. ಪಾಟ್ನಾದ ಸಂಶೋಧನಾ ಸಂಸ್ಥೆ ತನ್ನ ವರದಿಯಲ್ಲಿ ಎಚ್ಚರಿಕೆಯನ್ನು ನೀಡಿದೆ. 6 ಜಿಲ್ಲೆಗಳಲ್ಲಿ 40 ಹಾಲುಣಿಸುವ ತಾಯಂದಿರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಸಂಶೋಧನೆಗೆ ಅವರನ್ನ ಒಳಪಡಿಸಲಾಗುತ್ತೆ. ತಾಯಂದಿರ ಎದೆ ಹಾಲಿನ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ. ಸಂಗ್ರಹಿಸಿದಂತಹ ಅಂಶದಿಂದಾಗಿ ಅದನ್ನ ಪರೀಕ್ಷೆ ಮಾಡಿದಾಗ 5 ppbಯಷ್ಟು ಯುರೇನಿಯಂ ಪತ್ತೆಯಾಗಿರೋದು ಬಹಿರಂಗ ಆಗಿದೆ. ಸಂಗ್ರಹಿಸಿದಂತಹ ಎಲ್ಲ ಎದೆ ಹಾಲಲ್ಲೂ ಕೂಡ ಯುರೇನಿಯಂ ಅಂಶ ಪತ್ತೆಯಾಗಿದೆ. 238 ಕಣ ಅದರಲ್ಲಿ ಪತ್ತೆಯಾಗಿದೆ. 70% ಶಿಶುಗಳು ಕ್ಯಾನ್ಸರ್ ಅಲ್ಲದಂತಹ ಗಂಭೀರ ಕಾಯಿಲೆಯಿಂದಾಗಿ ಈ ಒಂದು ಯುರೇನಿಯಂ ಅಂಶದಿಂದಾಗಿ ಬಳಲ್ತವೆ ಅಂತಲೂ ಕೂಡ ಬಹಿರಂಗ ಆಗಿದೆ. ಮಕ್ಕಳಲ್ಲಿ ಕಿಡ್ನಿ ಹಾಗೇನೆ ನರರೋಗ ಮತ್ತಿತರೆ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ತವೆ ಅಂತಲೂ ಕೂಡ ಹೇಳಲಾಗಿದೆ. ಹಾಲಿನಿಂದ ತಾಯಿಗಿಂತ ಮಕ್ಕಳಲ್ಲೇ ಹೆಚ್ಚು ಅಪಾಯ ಅಂತ ವರದಿಯಾಗಿದೆ. ಅಂದ್ರೆ ಆ ತಾಯಿ ಏನು ಎದೆ ಹಾಲನ್ನ ಮಕ್ಕಳಿಗೆ ನೀಡ್ತಾಳೆ, ಆ ಎದೆ ಹಾಲನ್ನ ಆಕೆ ನೀಡುವಂತಹ ಮಗುಗೆ ಆಕೆಗಿಂತ ಹೆಚ್ಚಾಗಿ ಅಪಾಯ ಇದೆ ಅನ್ನುವಂಥದ್ದು ಈ ಅಂಶದಿಂದ ರಿವೀಲ್ ಆಗಿರುವಂಥದ್ದು. ಸಾಮಾನ್ಯವಾಗಿ ವೈದ್ಯರು 6 ತಿಂಗಳವರೆಗೆ ಮಗುವಿಗೆ ಕೇವಲ ತಾಯಿ ಎದೆ ಹಾಲನ್ನ ಮಾತ್ರ ನೀಡಬೇಕು ಅಂತ ಹೇಳ್ತಾರೆ. ಆದರೆ ಬಿಹಾರದಲ್ಲಿ ಸಂಶೋಧನೆ ನಡೆದಂತಹ ಸಂದರ್ಭದಲ್ಲಿ ತಾಯಿ ನೀಡುವಂತಹ ಎದೆ ಹಾಲೇ ಮಗುಗೆ ವಿಷ ಅನ್ನುವಂತಹ ಅಂಶ ಬಯಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಜೊತೆಗೆ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಪವಿತ್ರ ಅವರಿದ್ದಾರೆ. ಡಾಕ್ಟರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
ಕೇಳಿಸ್ತಾ ಇದೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ಬಿಹಾರದಲ್ಲಿ ಏನು ಸಂಶೋಧನೆ ನಡೆಯುತ್ತೆ, ಆ ಸಂದರ್ಭದಲ್ಲಿ ಮಕ್ಕಳಿಗೆ ಏನು ತಾಯಿ ಎದೆ ಹಾಲನ್ನ ನೀಡ್ತೀವಿ, ಆ ಎದೆ ಹಾಲಲ್ಲಿಯೇ ಯುರೇನಿಯಂ ಅಂಶ ಪತ್ತೆಯಾಗಿದೆ. ಇದು ಮಕ್ಕಳಿಗೆ ಮಾರಕ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ನಾನಿವಾಗ ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ ಡಾಕ್ಟರ್, ಮಕ್ಕಳಿಗೆ ಎದೆ ಹಾಲಿನ ಮಹತ್ವ ಏನು? ಅಮೃತ ಅಂತ ಹೇಳಿ ಎದೆ ಹಾಲನ್ನ ಯಾಕೆ ಕರೀತಾರೆ? 100% ಅಮೃತ ಅಂತ ಯಾಕೆ ಕರೀತಾರೆ? ವೆರಿ ಗುಡ್ ಕ್ವೆಶ್ಚನ್. ಸೊ ತಾಯಿ ಹಾಲಿನ ಲಾಭಗಳು ಅಪಾರ. ಸೋಂಕು ಕಡಿಮೆ, ಜಾಡ್ಯ ಕಡಿಮೆ, ದೀರ್ಘಕಾಲೀನ ರೋಗಗಳು ಕಡಿಮೆ. ಮಗುವಿನ ಬೆಳವಣಿಗೆ ತಾಯಿ ಎದೆ ಹಾಲು ಅತ್ಯಂತ ಮಹತ್ವ ಇರೋದು. ಇದರಲ್ಲಿ ಇರುವ ಪ್ರತಿರೋಧಕ ಶಕ್ತಿಗಳು, ಪೋಷಕಾಂಶಗಳು ಮತ್ತು ಹಾರ್ಮೋನುಗಳು ಮಗುವನ್ನು ಸೋಂಕುಗಳಿಂದ, ಜಾಡ್ಯದಿಂದ, ದೀರ್ಘಕಾಲೀನ ರೋಗಗಳಿಂದ ಕಾಪಾಡುತ್ತವೆ. ಅದಕ್ಕಾಗಿ ಇದನ್ನ ಅಮೃತಕ್ಕೆ ಸಮಾನ ಅಂತ ಕರಿತೀವಿ. ಓಕೆ ಡಾಕ್ಟರ್, ಈಗ ಎದೆ ಹಾಲಲ್ಲಿ ಯುರೇನಿಯಂ ಪತ್ತೆಯಾಗಿದೆ. ಇದು ಮಕ್ಕಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಬೀರುತ್ತೆ ಡಾಕ್ಟರ್? ಫಸ್ಟ್ ಇದು ಸ್ಟಡಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳೋಣ. ಬಿಹಾರದಲ್ಲಿ ಮಹಾವೀರ್ ಕ್ಯಾನ್ಸರ್ ಸಂಸ್ಥೆ, ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿ ಮತ್ತು ಏಮ್ಸ್ ಡೆಲ್ಲಿಯಿಂದ ಈ ಸ್ಟಡಿನ ಮಾಡಿದ್ದಾರೆ. ಇದು 40 ಮಾದರಿಗಳೊಂದು ಹಾಲಿನ ತೆಗೆದು ಟೆಸ್ಟ್ಗಳು ಮಾಡಿದ್ದಾರೆ. ಅದರಲ್ಲಿ ಯುರೇನಿಯಂ 238 ಕಂಡು ಬಂದಿತ್ತು. ಇದು ಏನಂತಂದ್ರೆ 5 ಪಾರ್ಟ್ಸ್ ಬಿಲಿಯನ್ ಅಲ್ಲಿ ಅವರು ಕಂಡುಹಿಡಿದಿದ್ದಾರೆ. ಬಟ್ WHO ಅನುಮತಿಸುವ ಮಿತಿಗಿಂತ ಬಹಳ ಕಡಿಮೆ, ಸುಮಾರು 6 ಪಟ್ಟು ಕಡಿಮೆ. ಕುಡಿಯುವ ನೀರಲ್ಲಿ 30 ತನಕ ಇರಬಹುದು. ಇದು ನಾವು ಕಂಡುಹಿಡಿದಿರೋದು 5 ಪಾರ್ಟ್ಸ್ ಪರ್ ಬಿಲಿಯನ್. ಹೀಗಾಗಿ ಇದು ಯಾವುದೇ ಆರೋಗ್ಯ ಅಪಾಯ ಏನು ಬರಲ್ಲ ಇದರಿಂದ. ಇದು ಹಾಲಿನಲ್ಲಿ ಯುರೇನಿಯಂ ಪತ್ತೆಯಾಗಿರೋದು ಅದು ತುಂಬಾ ಕಡಿಮೆ ಮಟ್ಟ. And that will not cause health risks. ಅಲ್ಲ ಡಾಕ್ಟರ್, ಈಗ ಕೆಲವೊಂದು ಅಂದ್ರೆ ಸಂಶೋಧನೆಯಲ್ಲಿ ಹೇಳಿರೋ ಪ್ರಕಾರ ಇಲ್ಲ ಅವರಿಗೆ ನರರೋಗಗಳು ಕಾಣಿಸ್ಕೊಳ್ಬಹುದು ಅಥವಾ ಕ್ಯಾನ್ಸರ್ಗೆ ತುತ್ತಾಗಬಹುದು ಆ ಶಿಶು ಅಂತ ಹೇಳಿ ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದೆಷ್ಟರ ಮಟ್ಟಿಗೆ ನಿಜ ಡಾಕ್ಟರ್? ಆ ಲೆವೆಲ್ಸ್ ಕಂಡಿಡ್ತಿರೋದು ಬಹಳ ಕಡಿಮೆ, ಅದನ್ನೇ ಹೇಳ್ತಿದ್ದೀನಿ. ಯುರೇನಿಯಂ ಅನ್ನೋದು ಎಲ್ಲಾ ಕಡೆನೂ ಸಿಗೋದು. ಅಂದ್ರೆ ನಾವು ಮಣ್ಣಿನಲ್ಲಿ ಇರುತ್ತೆ, ಕುಡಿಯೋ ನೀರಿನಲ್ಲಿ ಇರುತ್ತೆ, ಸಾಯಿಲ್ ಅಲ್ಲಿ ಇರುತ್ತೆ, ಸರಿನಾ? ನಾವು ಕುಡಿಯೋ ನೀರಲ್ಲಿ ಅಪ್ ಟು 30 ಪಾರ್ಟ್ಸ್ ಪರ್ ಬಿಲಿಯನ್ ನಂಬರ್ ಇರ್ಬೋದು. ಇವರು ಕಂಡುಹಿಡಿದಿರುವ ನಂಬರು 0 to 5 ಪಾರ್ಟ್ಸ್ ಪರ್ ಬಿಲಿಯನ್. ಆ ನಂಬರು ಬಹಳ ಕಡಿಮೆ. ಇದು ಆರೋಗ್ಯಕ್ಕೆ ಅಪಾಯ ಮಾಡೋದಿಲ್ಲ. ಅಂಡ್ ಮಕ್ಕಳಿಗೆ ಕ್ಯಾನ್ಸರ್ ಅಥವಾ ಗಂಭೀರ ರೋಗ ಬರೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ ಡಾಕ್ಟರ್, ಈಗ ಏನು ತಾಯಿಯಲ್ಲಿ ಅಥವಾ ತಾಯಿ ನೀಡುವಂತಹ ಎದೆ ಹಾಲಲ್ಲಿ ಯುರೇನಿಯಂ ಪತ್ತೆಯಾಗಿದೆ. ಯಾವ ಕಾರಣಕ್ಕೆ? ಅಂದರೆ ಆಕೆ ಸೇವಿಸುವಂತಹ ಆಹಾರದಿಂದಲ ಅಥವಾ ಆಕೆ ಕುಡಿಯುವಂತಹ ನೀರಿನಿಂದ ಈ ರೀತಿಯಾಗಿ ಎದೆ ಹಾಲಲ್ಲಿ ಯುರೇನಿಯಂ ಪತ್ತೆಯಾಗುತ್ತಾ ಡಾಕ್ಟರ್? ಯುರೇನಿಯಂ ಇಸ್ ಎವ್ರಿವೇರ್, ಅದನ್ನೇ ಹೇಳ್ತಾ ಇದ್ದೀನಿ. ಬರೀ ಅವರು ಇದರಿಂದ ಅದರಿಂದ ಅಂತಕ ಏನು ಕಾರಣ ಅಂತ ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ. ಆದ್ರೆ ಸಾಮಾನ್ಯವಾಗಿ ಇದು ಮಣ್ಣು, ನೀರು ಅಥವಾ ನಾವು ತಿನ್ನುವ ಆಹಾರ ಅದರಲ್ಲಿ ಬರಬಹುದು. ಬಟ್ ಇರುವ ನಂಬರ್ ಬಹಳ ಕಡಿಮೆ. ಓಕೆ ಡಾಕ್ಟರ್, ಈಗ ತಾಯಿ ಎದೆ ಹಾಲಲ್ಲಿ ಯುರೇನಿಯಂ ಪತ್ತೆ ಆಗ್ತಾ ಇದೆ ಅಂತ ಹೇಳಿ ಮಾಹಿತಿ ಇದೆ, ಬಟ್ ಅದಷ್ಟೊಂದು ಏನು ಹೇಳ್ತಾರೆ ಗಂಭೀರ ಸಮಸ್ಯೆ ಅಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಈ ಯುರೇನಿಯಂ ಪತ್ತೆ ಆಗದೆ ಇರೋ ರೀತಿನಲ್ಲಿ ತಾಯಂದ್ರು ಯಾವ ರೀತಿಯಾದಂತಹ ಸೂಕ್ತ ಕ್ರಮಗಳನ್ನ, ಮುಂಜಾಗ್ರತೆಯನ್ನ ತಗೋಬೇಕು ಡಾಕ್ಟರ್? ಮುಂಜಾಗ್ರತೆ ಅಂದ್ರೆ ತಾಯಿ ಆಗಿರೋರು ಶುದ್ಧ ನೀರು ಕುಡಿಬೇಕು, ಒಳ್ಳೆಯ ಆಹಾರ ತಿನ್ನಬೇಕು, ಹಣ್ಣುಗಳು ತರಕಾರಿ ಜಾಸ್ತಿ ತಗೋಬೇಕು, ಅಂಡ್ ಕ್ಲೀನ್ ನೀರು, ಒಳ್ಳೆಯ ಆಹಾರ ಇದ್ರೆ ಸಾಕು. ಅಂಡ್ ತಾಯಿ ಹಾಲು ಸುರಕ್ಷಿತ, ಅಂಡ್ ಭಯ ಪಡೋದು ಬೇಡ. ಇದು ಅಮೃತ ಅಂತ ಹೇಳೋದು ಇಟ್ ಇಸ್ ಪ್ರೊಟೆಕ್ಟ್. ಬರೀ ಮಗುಗೆ ಮಾತ್ರ ಅಲ್ಲ, ಮದರ್ಗೂ ಕೂಡ ಬಹಳ ಪ್ರೊಟೆಕ್ಷನ್ ಕೊಡ್ತದೆ ಬ್ರೆಸ್ಟ್ ಫೀಡಿಂಗ್. ಓಕೆ ಡಾಕ್ಟರ್, ಈಗ ಎದೆ ಹಾಲನ್ನ ಸೇವಿಸುವಂತಹ ತಾಯಂದಿರು ಯಾವ ಪೌಷ್ಟಿಕಾಂಶ ಯುಕ್ತವಾದಂತಹ ಆಹಾರವನ್ನು ಸೇವಿಸಬೇಕು ನಿಮ್ಮ ಪ್ರಕಾರ ಡಾಕ್ಟರ್? ಮಾಮೂಲಿ ಅವ್ರು ಏನೇನು ತಿಂತಾರೋ ಅದಕ್ಕಿಂತ ಅಟ್ಲೀಸ್ಟ್ 600 ಕಿಲೋ ಕ್ಯಾಲರೀಸ್ ಹೆಚ್ಚು ಅವರು ತಿನ್ನಬೇಕು. ಪ್ರೋಟೀನ್ ಅಂಶ ಇರೋದನ್ನ ಜಾಸ್ತಿ ತಗೋಬೇಕು. ಸಮ್ಟೈಮ್ಸ್ ಏನಿರುತ್ತೆ, ರೆಸ್ಟ್ರಿಕ್ಷನ್ಸ್ ಇರ್ತದೆ, ಇಷ್ಟು ನೀರು ಕುಡಿಬಾರದು, ಆ ಹಣ್ಣುಗಳು ತಿನ್ನಬಾರದು, ಇದು ತಗೋಬಾರದು ಅಂತ. ಕೌಸ್ ಮಿಲ್ಕ್ ಬಿಟ್ಟು ಬೇರೆ ಎಲ್ಲ ಆಹಾರಗಳು ಅವರು ತಗೋಬಹುದು. ಹಣ್ಣು, ತರಕಾರಿ, ಒಳ್ಳೆಯ ಆಹಾರ ಏನು ಸಿಗ್ತದೋ ಅವ್ರವ್ರ ಮನೆಯಲ್ಲಿ ಏನು ಮಾಡ್ತಾರೋ ಅವೆಲ್ಲ ತಗೋಬಹುದು. ಶುದ್ಧ ನೀರು ಕುಡಿಬೇಕು, ಅಷ್ಟೇ ಅವ್ರು ನೋಡ್ಬೇಕಾಗಿರೋದು, ಮಾಡಬೇಕಾಗಿರೋದು.
ಓಕೆ ಡಾಕ್ಟರ್, ಈಗ ತುಂಬ ತಾಯಂದಿರು ಪೌಷ್ಟಿಕಾಂಶ ಆಹಾರವನ್ನು ತಗೊಳ್ತಾರೆ ಅಥವಾ ಶುದ್ಧವಾದಂತಹ ನೀರನ್ನೇ ಕುಡಿತಾರೆ ಅಂತಲೇ ಅನ್ಕೊಳ್ಳೋಣ. ಆದರೂ ಕೂಡ ತುಂಬ ತಾಯಂದಿರಿಗೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಬೇಕಾದಂತಹ ಪ್ರಮಾಣದಲ್ಲಿ ಎದೆ ಹಾಲು ಲಭ್ಯ ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ತಾಯಂದಿರು ಬೇರೆ ಏನಾದರೂ ಮೆಡಿಸಿನ್ಸ್ ಅಥವಾ ಪೌಡರ್ಸ್ ಏನಾದರೂ ತಗೊಳ್ಬೇಕಾ ಡಾಕ್ಟರ್ ನಿಮ್ಮ ಪ್ರಕಾರ? ಜನರಲಿ ಅದು ಬೇಕಾಗಲ್ಲ. ಫಸ್ಟ್ ನಾವು ಕಾರಣ ಕಂಡುಹಿಡಿಬೇಕು. ಮೋಸ್ಟ್ ಆಫ್ ದ ಟೈಮ್ಸ್ ಮಗುನ ಹೆಂಗೆ ಇಟ್ಕೊಂಡು ಕುಡಿಸ್ತಾ ಇದ್ದಾರೆ, ಒಂದು ಕಡೆಯಿಂದ ಕುಡಿಸ್ತಾ ಇದ್ದಾರಾ, ಎರಡು ಕಡೆಯಿಂದ ಕುಡಿಸ್ತಾ ಇದ್ದಾರಾ, ಪೂರ್ತಿ ಎಂಟಿ ಮಾಡ್ತಿದ್ದಾರಾ. ಸೊ ಅದಕ್ಕೇನೆ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಅಂತ ಒಂದು ಸ್ಪೆಷಲಿಸ್ಟ್ ಇರ್ತಾರೆ. ಅವ್ರ ಹತ್ರ ಒಂದ್ಸತಿ ಕನ್ಸಲ್ಟ್ ಮಾಡಿದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಔಷಧಿಗಳು ಏನು ಇಲ್ಲದೆ ಉತ್ಪತ್ತಿ ಆಗೋದಕ್ಕೆ ಐಡಿಯಾಸು ಸಿಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.